ಇವತ್ತು ಯಾರಿದ್ದಾರೆ ನಮ್ಮ ಜೊತೆ? ಹಾಯ್ ಮಾಡಿ ಎಲ್ರಿಗೂ. ನೋಡ ಲೈಟ್ ಬರ್ತಾ ಇದೆ. ಹಲೋ, ಇವತ್ತು ನಮ್ಮ ಪಾಪು ಬರ್ಡೇ. ಎಲ್ಲರೂ ವಿಶ್ ಮಾಡಿ ಇವ್ನಿಗೆ ಆರೋಗ್ಯ, ಐಶ್ವರ್ಯ, ಆನಂದ ಎಲ್ಲ ಕೊಟ್ಟು ದೇವ್ರು ಕಾಪಾಡಲಿ ಅಂತ. ಅಲ್ಲ ವೀರು? ನೂರಾರು ಕಾಲ ಸುಖವಾಗಿ ಬಾಳು. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಇಲ್ಲಿ ನೋಡಿ ಯಾರಿದ್ದಾರೆ. ಸ್ಫೂರ್ತಿ ಬಂದ ನೋಡೆ. ಇಲ್ಲಿ ಯಾರಿದ್ದಾರೆ ನೋಡಿ. ಫ್ರೆಂಡ್ಸ್ ಹಾಯ್, ಎಲ್ಲರೂ ಚೆನ್ನಾಗಿದ್ದಾರೆ. ಫಸ್ಟ್ ಹೇಳೋದು ಸಬ್ಸ್ಕ್ರೈಬ್ ಮಾಡಿ ಅಂತ. ಖಂಡಿತ ಮಾಡ್ತಾರೆ. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ ಸಾಕು. ನಾನು 2 ಕ್ಯಾಮ್ರಾ ನೋಡ್ಕೊಂಡು ಮಾತಾಡ್ತೀನಿ ಆಯ್ತಾ? ನಗು ಬರ್ಲಿಲ್ವಾ? ಊಟಕ್ಕೆ ಇನ್ನ ಇಬ್ಬರನ್ನ ಕರ್ಕೊಂಡಿದೀವಿ. ಸೋನು ಅವ್ರು ಬಂದಿದ್ದಾರೆ. ಭವಾನಿ ರೆಸ್ಪಾನ್ಸಿಬಿಲಿಟಿ ಮುಗಿಸ್ಬಿಟ್ಟು ಬಂದ್ಲು. ನಂದು ಇನ್ನ ರೆಸ್ಪಾನ್ಸಿಬಿಲಿಟೀಸ್ ಕಂಪ್ಲೀಟ್ ಆಗಿಲ್ಲ. ಇಲ್ಲ, ರೂಪೇಶ್ ಮಾಡ್ತಾವ್ರೆ. ಐಮ್ ಸಾರಿ ರೂಪೇಶ್ ಮಾಡ್ತಾ ಇದಾರೆ. ನಿಜವಾಗ್ಲೂ ಖುಷಿ ಅದೇ. ನೀವೆಲ್ಲ ನೀವು ಹಾಕಿದ್ದೀರಾ, ನಾನು ಬೆಳೆಸ್ತಾ ಇದ್ದೀನಿ. ನೀವು ಅಂತ ಇರಿ, ನಾನು ನೋಡ್ತಾ ಇರ್ತೀನಿ. ಒನ್ ಮೋರ್. ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಜಯ್ ಸೌಂದರ್ಯ ವ್ಲಾಗ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ವ್ಲಾಗ್. ಫ್ರೆಂಡ್ಸ್, ವೀರ್ ಬರ್ಡೇಗೆ ಬಂದಿದ್ದೀವಿ, ಧ್ಯಾನ್ಶ್ ಬರ್ಡೇಗೆ. ಸೊ ನಾನು ಇಂಟ್ರಡಕ್ಷನ್ ಕೊಡೋದೇ ಮರ್ತೋಗಿದ್ದೆ. ಅದಕ್ಕೆ ಪಾರ್ಟಿಯೆಲ್ಲ ಇಂಟ್ರಡಕ್ಷನ್ ಕೊಡ್ತಾ ಇದ್ದೀವಿ. ಸಕ್ಕತ್ತಾಗಿದೆ, ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ. ಇವೆಂಟ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಸೊ ಆ್ಯಂಡ್ ನೋಡ್ಕೊಳ್ಳಿ ಹೇಗಿದೆ ಅಂತ. ಆ್ಯಂಡ್ ಮೊದಲೇ ಬಾರಿಗೆ ಯಾರಾದರೂ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತಿನ ವ್ಲಾಗ್ ಫುಲ್ ಎಂಜಾಯ್ಮೆಂಟ್ ಆಗಿರುತ್ತೆ. ನೋಡಿ, ಎಂಜಾಯ್ ಮಾಡಿ. ಪಾರ್ಟಿ ಸ್ಟಾರ್ಟ್ ಆಗೋದು 6 o'clock ಅಂತ ಹೇಳಿದ್ಲು ಸ್ವಾತಿ. ಹಾಗಾಗಿ ನಾವು 5 ಗಂಟೆ 15 ನಿಮಿಷದ ಟೈಮಲ್ಲೇ ಮನೆ ಬಿಟ್ವಿ. ಬಟ್ ಕೋರ್ಮಂಗ್ಲಾಗ್ ಬರೋಷ್ಟರಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಆ್ಯಂಡ್ ನಮ್ಮ ಮನೆಯಿಂದ ಆ ಲೊಕೇಶನ್ಗೆ ಹೋಗೋಕ್ಕೆ 1.5 hour ತೋರಿಸ್ತಾ ಇತ್ತು. ಆ್ಯಂಡ್ ಸನ್ಸೆಟ್ ಕೂಡ ಆಗ್ತಿತ್ತು, ತುಂಬಾ ಚೆನ್ನಾಗಿತ್ತು. ನಾವು ಲೇಟಾಗಿ ಹೋಗ್ತೀವೇನೋ ಅಂತ ಅಂದ್ಕೊಂಡೆ. ಬಟ್ ನಾವು ಹೋಗೋಷ್ಟರಲ್ಲೇ ಆಗ್ತಾನೆ ಸ್ವಾತಿ ಅವ್ರು ಕೂಡ ಬಂದಿದ್ರು. ಸ್ವಲ್ಪ ರಾಕ್ ಕ್ಲಿಪ್ಪಿಂಗ್ಸೇ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸೊ ಖಂಡಿತ ವಿಡಿಯೋ ಕೊನೆವರೆಗೂ ನೋಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋ ನೋಡಿ. ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ. ನಾನು ಮುಯ್ ಕಾರ್ಡ್ ತಗೊಬನ್ನಿ ರೂಪೇಶ್ ಒಂದು ಅಂತ ಹೇಳಿದ್ರೆ ಎಷ್ಟು ತಂದಿದ್ದಾರೆ ನೋಡಿ. ಏನಕ್ಕೆ ಇಷ್ಟ ತಗೊಬಂದಿದ್ಯಾ? ನಾವು ಹೋಗ್ತಾನೆ ಇದೀವಿ. ಲೇಟ್ ಆಗೋಯ್ತು, ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಫೈನಲಿ ರೀಚ್ ಆದ್ವಿ. ಅಂಡ್ ಹೊರಗಡೆಯಿಂದ ನೋಡಿದ್ರೆ ಈ ವೆನ್ಯೂ ಅಂತೂ ಎಷ್ಟು ಸಕ್ಕದಾಗಿದೆ. ನಾನಂತೂ ವೆಯ್ಟ್ ಮಾಡ್ತಾ ಇದ್ದೆ ಯಾವಾಗ ಒಳಗಡೆ ಹೋಗೋಣ ಅಂತ. ಆಚೆಗಡೆನೆ ಸುಬ್ಬು ಸಿಗ್ದ, ವೀರ್ನ ಎತ್ಕೊಂಡು ಮಾತಾಡ್ಸಿದ್ದ. ಅಷ್ಟೊತ್ತಲ್ಲಿ ನಾನು ಈ ಥರ ವೀರ್ದು ಎಂಟ್ರೆನ್ಸ್ ಬೋರ್ಡ್ ನೋಡ್ತಾ ಇದ್ದೆ. ಹಾಗೆ ಅವರು ಪಾರ್ಟಿ ಮಾಡಿದ್ದು ಅರ್ಥನ್ ಕೋರ್ಟ್ ಯಾರ್ಡ್ ಅಂತ. ತುಂಬಾ ಚೆನ್ನಾಗಿತ್ತು ವೆನ್ಯೂ ಬರ್ಡೇ ಪಾರ್ಟೀಸ್ಗೆಲ್ಲ ಮಾಡೋದಕ್ಕೆ. ಬಟ್ ಸ್ವಲ್ಪ ದೂರ ಅನ್ನಿಸ್ತು ನಮಗೆ. ನಾವಿರೋದು ಒಂದು ದಿಕ್ಕಾಗೋಯ್ತು, ಇದೊಂದು ದಿಕ್ಕಾಗೋಯ್ತು. ಬಟ್ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಇವತ್ತಿನ ಡೇ. ನೀವು ನೋಡ್ಬೋದು ಎಷ್ಟು ಗ್ರ್ಯಾಂಡ್ ಆಗಿ ಕಾಣ್ತಿದೆ. ಏನು ನೈಟ್ಗೆ, ಆ ಲೈಟ್ಸ್ಗೆ, ಆ ಪಾರ್ಟಿ ಮ್ಯೂಸಿಕ್ಗೆ ಎಂಟ್ರೆನ್ಸ್ ಆಗಿದ ತಕ್ಷಣ ಸ್ವಲ್ಪ ಜ್ಯೂಸು ಹಾಗೆ ಚೀಸ್ ಬಾಲ್ಸ್ ಎಲ್ಲ ಕೊಟ್ಟಿದ್ರು. ಆ್ಯಂಡ್ ನೋಡ್ಬೋದು ಸ್ವಾತಿ ಅಲ್ಲಿಂದನೇ ಡ್ಯಾನ್ಸ್ ಮಾಡ್ತಿದ್ದಾಳೆ ಹಾಯ್ ಅಂತ. ಅಣ್ಣ ಕೂಡ ಬಂದು ವಿಶ್ ಮಾಡಿದ್ರು. ಸೊ ಇನ್ನೆಲ್ಲ ರಾಕ್ ಕ್ಲಿಪ್ಪಿಂಗ್ಸೇ ಇಡ್ತೀನಿ, ನೋಡಿ ಎಂಜಾಯ್ ಮಾಡಿ. ಹಲೋ ಅಣ್ಣ, ಹೇಗಿದ್ದೀರಾ? ಎಲ್ಲಿ ಬರ್ಡೇ ಬಾಯ್? ಹಾಯ್ ವೀರು. ಹಲೋ, ಹ್ಯಾಪಿ ಬರ್ಡೇ ಚಿನ್ನ. ಅಲ್ಲಿ ಕೈ ಕೊಡು. ಹ್ಯಾಪಿ ಬರ್ಡೇ. ಯಾರಿದು ಬಾಸ್ ಬೇಬಿ ತರ ರೆಡಿ ಆಗಿರೋದು? ಯಾರು ನೋಡಿ ಇವತ್ತು ಯಾರಿದ್ದಾರೆ ನಮ್ಮ ಜೊತೆ? ಯಾರಿದು? ಹಾಯ್ ಮಾಡಿ ಎಲ್ರಿಗೂ. ನೋಡ ಲೈಟ್ ಬರ್ತಾ ಇದೆ. ಹಲೋ, ಇವತ್ತು ನಮ್ಮ ಪಾಪು ಬರ್ಡೇ. ಎಲ್ಲರೂ ವಿಶ್ ಮಾಡಿ ಇವ್ನಿಗೆ ಆರೋಗ್ಯ, ಐಶ್ವರ್ಯ, ಆನಂದ ಎಲ್ಲ ಕೊಟ್ಟು ದೇವ್ರು ಕಾಪಾಡಲಿ ಅಂತ. ಅಲ್ಲ ವೀರು? ಇಲ್ಲಿ ನೋಡಿ ಯಾರಿದ್ದಾರೆ. ಸ್ಫೂರ್ತಿ ಬಂದ ನೋಡೆ. ಇಲ್ಲಿ ಯಾರಿದ್ದಾರೆ ನೋಡಿ. ಅವ್ನು ಕೊಡು ಸ್ವಾತಿ. ಸುಬ್ಬನ್ ಇವಾಗ ಹೇಳಿ ಅಂಕಲ್. ಹಾಯ್ ಅಂಕಲ್. ಯಾರಿದ್ದಾರೆ ನೋಡ್ರಿ. ಚೆನ್ನಾಗಿದ್ದೀರಾ? ಸುಮಾ ಆಂಟಿ ಹಾಯ್ ಮಾಡು.
ಸುಮಾ ಆಂಟಿ ಇದ್ದಾರೆ ನೋಡಿ. ಸುಮಾ ಆಂಟಿ. ಯಾರು ಬೀರದು? ಎಲ್ಲಿ ಕೇಳೇನು? ಫ್ರೆಂಡ್ ಎಲ್ಲಿ ಕೇಳು? ಬೇರು ಯದುವೀರ್ ಎಲ್ಲಿ ಕೇಳು? ಯದುವೀರ್ ನಾಪತ್ತೆ ಆಗಿದ್ದಾನೆ. ಅಲ್ಲಿದ್ದಾನೆ, ಸುಬ್ಬ ಎತ್ಕೊಂಡಿದ್ದಾನೆ. ಯದುವೀರ್ ಎಲ್ಲಿ ಕೇಳು? ಅಲ್ಲಿದ್ದಾನೆ ನೋಡಿ ಇಲ್ಲಿ ಯಾರಿದ್ದಾರೆ ಅಂತ. ಹಲೋ, ಹಾಯ್ ಭವಾನಿ ವ್ಲಾಗ್ಸ್. ಹಲೋ, ಹಾಯ್ ವ್ಯೂವರ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನಮ್ಮ ಸಬ್ಸ್ಕ್ರೈಬರ್ಸ್ ನಾವೆಲ್ಲ ಸೂಪರ್ ಆಗಿದ್ದೀವಿ. ನೀವು ಹೇಗಿದ್ದೀರಾ? ನಾವು ಸೂಪರ್ ಆಗಿದ್ದೀವಿ. ಹಾಯ್ ಲಡ್ಡು ಬೇಬಿ. ಲಡ್ಡು ಸೇ ಹಾಯ್ ಎಲ್ರಿಗೂ. ಹಾಯ್. ಅಲ್ಲಿ ಫೋಟೋ ಶೂಟ್ ಮಾಡ್ತಾವ್ರೆ. ಇವ್ರು ನೋಡ್ರಿ, ಅದು ಕ್ಯೂಟ್ ಆಗಿ ಕಾಣ್ತಾ ಇದ್ದಾರೆ. ನಾವು ಹೋಗಿದ್ದೆ ಪಾರ್ಟಿಗೆ ಎಲ್ಲ ಒಬ್ಬೊಬ್ಬರೇ ಗೆಸ್ಟ್ ಬರೋಕ್ಕೆ ಸ್ಟಾರ್ಟ್ ಆದರು. ಆ್ಯಂಡ್ ಪಾಪ ಸ್ವಾತಿ ಆಗಲಿ, ಸುನಿಲ್ ಅಣ್ಣ, ಆಂಟಿ, ಅಂಕಲ್, ಸುಹಾಸ್ ಎಲ್ಲರೂ ಒಬ್ಬೊಬ್ಬರನ್ನ ಮಾತಾಡ್ಸೋದ್ರಲ್ಲಿ ಫುಲ್ ಬ್ಯುಸಿ ಆಗಿಬಿಡ್ತಾಯಿದ್ರು. ಯಾಕಂದರೆ ಎಲ್ಲರೂ ಮಾತಾಡಿಸ್ಬೇಕು, ಎಲ್ಲರೂ ಟ್ರೀಟ್ ಮಾಡಬೇಕು. ಈ ಫಂಕ್ಷನ್ಸಲ್ಲಿ ಇದೆ ಹರ್ಬಿರಿ ಆಗತ್ತಲ್ವ, ಯಾರೇ ಆಗಿರಲಿ, ಅಯ್ಯೋ ಯಾರೇನು ಅಂದ್ಕೊಂಡ್ರು ಅಂತೆಲ್ಲ. ಬಟ್ ನಾವು ತಲೆ ಕೆಡ್ಸ್ಕೋಬಾರ್ದು. ಅವ್ರು ಬ್ಯುಸಿ, ಅವ್ರ ಟೆನ್ಷನಲ್ಲಿ ಅವ್ರು ಇರ್ತಾರೆ. ಹಾಗೆ ಆಗ್ತಾನೆ MC ಕೂಡ ಬಂದು ಸ್ಟಾರ್ಟ್ ಮಾಡಿದ್ರು. ಸೊ ತುಂಬಾ ಚೆನ್ನಾಗಿ ಆ್ಯಂಕರಿಂಗ್ ಮಾಡಿದ್ರು. ಆ್ಯಂಡ್ ಆ್ಯಕ್ಟಿವಿಟೀಸ್ ಮಾಡಿಸಿದ್ದಾಗಲಿ ಎಲ್ಲನೂ ತುಂಬ ಚೆನ್ನಾಗಿ ಮಾಡಿದ್ರು. ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನಂಗೆ ಈ ಥರದ್ದೆಲ್ಲ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗೋಕ್ಕೆ ತುಂಬ ಖುಷಿ. ನಾನು ಖುಷಿ ಆಗಬೇಕು, ನನ್ನ ಸುತ್ತಮುತ್ತ ಇರೋರ್ನು ಖುಷಿ ಪಡಿಸ್ಬೇಕು ಅನ್ನೋದೇ ನನ್ನ ಇಂಟೆನ್ಷನ್. ಲೈಫಲ್ಲಿ ನಾವು ಏನೂ ಎತ್ಕೊಂಡು ಹೋಗಲ್ಲ. ಇರೋದು 4 ದಿವಸ, ಅಸೂಯೆ, ಚಿಂತೆ ಎಲ್ಲ ಇದ್ದಿದ್ದೆ ಲೈಫಲ್ಲಿ. ಬಟ್ ಆದರೆ ಯಾವುದು ತಲೆಗೆ ಹಾಕ್ಕೊಂಡಿರ, ಯಾರ್ದು ತಲೆ ಕೆಡ್ಸ್ಕೊಂಡಿರ, ಇರೋ ಅಷ್ಟು ದಿವಸ ಆರಾಮಾಗಿದ್ದು ನನ್ನ ಎಲ್ಲರೂ ಅಷ್ಟೇ. ನೀವು ಯಾವಾಗಾದ್ರೂ ನೋಡ್ಬೋದು, ನಾನು ಖುಷಿಯಾಗೇ ಇರ್ತೀನಿ. ನನ್ನ ಸುತ್ತಮುತ್ತ ಕೂಡ ನಾನು ಖುಷಿಯಾಗೇ ಇಟ್ಕೊಳ್ತೀನಿ. ನೋಡೋರು ಅನ್ಬೋದು, ಏನು ಇವಳು ಹಿಂಗೆ ಆಡ್ತಾಳ, ಏನು ಚೈಲ್ಡ್ ಥರ ಆಡ್ತಾಳೆ ಅಂತ. ಬಟ್ ಆದರೆ ನಿಮಗೆ ಗೊತ್ತಾ, ಚೈಲ್ಡ್ ಅವ್ರಿಗೆ ಮನಸ್ಸು ಎಷ್ಟು ಒಳ್ಳೇದಿರುತ್ತೆ ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಷ್ಟೇ. ನಾನು ಅಲ್ಲಿಯೂ ಕಾಮಿಡಿ ಮಾಡ್ತಾ ಇದ್ದೆ, MC ಗೆ ಚೆನ್ನಾಗಿ ಗೋಳು ಇಟ್ಕೊಳ್ತಾ ಇದ್ದೆ. ನಾನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಬನ್ರಿ ಬನ್ರಿ. ಅದೇನ ಕಾನ್ಸಂಟ್ರೇಟ್ ಮಾಡ್ಬೇಕು. ಕಷ್ಟ ಟಾಸ್ಕ್ ಕೊಟ್ಬಿಡ್ತಾರೆ ಸ್ವಾತಿ ಇವರೆಲ್ಲ, ಗೆದ್ಬಿಡ್ತೀವಿ ಅಂತ. ರೆಡ್ ಲೆದರ್, ಯೆಲ್ಲೋ ಲೆದರ್, ರೆಡ್ ಲೆದರ್, ಯೆಲ್ಲೋ ಲೆದರ್, ರೆಡ್ ಲೆದರ್, ಯೆಲ್ಲೋ ಲೆದರ್. 5 times without any. ನಾವು ಮೆದುವಿನ ಕೇಳ್ಬಿಡಿ, ಹೇಳ್ಬಿಡ್ತಾನೆ. ಹಾಗೆ ಎಷ್ಟೊಂದು ಜನ ಫ್ರೀಕ್ವೆಂಟ್ ಆಗಿ ಕೇಳ್ತಾ ಇರ್ತೀರಾ, ಯದುವೀರ್ ಹೇಗೆ ಎಲ್ಲೋದ್ರೂ ಆರಾಮಾಗಿರ್ತಾನೆ, ಎಲ್ಲರ ಜೊತೆ ಹೊಂದ್ಕೊಂಡ್ಬಿಡ್ತಾನೆ ಅಂತ ಎಲ್ಲ. ಅವನೇನೋ ಚಿಕ್ಕ ವಯಸ್ಸಿಂದ ನಮ್ದು ಫ್ಯಾಮಿಲಿ ದೊಡ್ಡದಿರೋದ್ರಿಂದ ಎಲ್ಲರ ಜೊತೆ ಹೋಗಿ ಬೆರ್ತು. ಹಾಗೆ ನಾವು ಕೂಡ ಹೊರಗಡೆ ಆವಾಗವಾಗ ಕರ್ಕೊಂಡು ಹೋಗ್ತಾ ಇರ್ತೀವಿ, ಸ್ಟ್ರೇಂಜರ್ಸ್ ಹತ್ರ ಮಾತಾಡಕ್ ಬಿಡ್ತೀವಿ. ಹಿಂಗೆಲ್ಲ ಮಾಡೋದ್ರಿಂದ ಮಕ್ಕಳು ಕೂಡ ಸೋಷಿಯಲ್ ಆಗಿ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಆ್ಯಂಡ್ ಸುಬ್ಬು ಹಾಗೆ ಆಂಟಿ ಸ್ಪೆಷಲಿ ಆಯ್ತಾ, ನಮ್ಮ ಮಮ್ಮಿ ಹೇಗೆ ಕೇರ್ ಮಾಡ್ತಾ ಇದ್ರು ನನ್ನ ಜೊತೆ ಇದ್ದಿದ್ರೆ. ಆಂಟಿ ಸುಬ್ಬು ಎಷ್ಟು ಕೇರ್ ಮಾಡಿದ್ರು ಯದುವೀರ್ನ. ಅವರಿಬ್ರು ನನಗೆ ತುಂಬಾನೇ ಖುಷಿ ಕೊಟ್ಟರು. ಹಾಗೆ ಇಲ್ಲಿನ ಗೇಮ್ಸ್ ನಡೀತಾನೆ ಇತ್ತು. ನಾನು ಎಲ್ಲ ಗೇಮ್ಸಲ್ಲೂ ನಾನು ಇನ್ವಾಲ್ವ್ ಆಗಿದ್ದೆ. ಫುಲ್ ಕಾಮಿಡಿ ಆಯ್ತಾ. ನಾನು ಈ ಕಾಮಿಡಿ ರಾ ಹಾಕ್ಬೋದು, ಬಟ್ ಮ್ಯೂಸಿಕ್ ಎಲ್ಲ ಪ್ಲೇ ಆಗ್ತಿತ್ತಲ್ಲ, ಸೊ ಅದು ಕಾಪಿರೈಟ್ ಬರುತ್ತೆ ಅಂದ್ಬಿಟ್ಟು ಹಾಕ್ತಾ ಇಲ್ಲ, ಅಷ್ಟೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಫನ್ನಿ ಆಗಿತ್ತು. Yeah, I don't mind. I'll just count with my feet. ಅಷ್ಟೇ. Move. 1, 2, 3, 4, 5, 6, 7, 8. ಹಾಗೆ ಎಷ್ಟೊಂದು ಜನ ನನ್ನ ಲಾಸ್ಟ್ ವಿಡಿಯೋಲಿ ಕೇಳಿದ್ರಿ ನಿಮ್ಮ ಔಟ್ಫಿಟ್ ಡೀಟೇಲ್ಸ್ ತಿಳಿಸಿ ಅಂತ. ಇದು ಮಿಂತ್ರಾ ಅಲ್ಲಿ ತಗೊಂಡಿತ್ತು. ಸೊ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೈಜ್ ಸ್ವಲ್ಪ XL ಆದ್ರೆ XXL ಸೈಜ್ ಕೊಟ್ಬಿಡ್ತಾರೆ. ಸೊ ನೀವು ಒಂದು ಸೈಜ್ ಚಿಕ್ಕದೇ ಮಾಡ್ಕೊಳ್ಳಿ. ಬನ್ನಿ, ಇವಾಗ ವೀರ್ ಎಂಟ್ರಿ ಇದೆ ಒಂದು. ಸೊ ಬರ್ತಾ ಇದ್ದಾರೆ, ಅದನ್ನು ಕೂಡ ತೋರಿಸ್ತೀನಿ ನಿಮ್ಮ ಜೊತೆ.
ವೀರ್ ಬೇಬಿನೂ ಅಷ್ಟೇ ಫಂಕ್ಷನ್ ಮುಗಿಯೋವರೆಗೂ ಒಂದು ಸ್ವಲ್ಪನೂ ಅಳ್ಳಿಲ್ಲ. ಇಷ್ಟು ಆರಾಮಾಗಿ ಯಾರು ಎತ್ಕೊಂಡ್ರು ಎಲ್ಲಾರ ಜೊತೆ ಹೋಗ್ತಿದ್ದ. ಅಂಡ್ ಪ್ಲೀಸ್ ಬ್ಲೆಸ್ ಮಾಡಿ, ಅವನಿಗೂ ಕೂಡ ದೇವ್ರು ಎಲ್ಲ ಕೊಟ್ಟು ಆರೋಗ್ಯ ಎಲ್ಲ ಕೊಟ್ಟು ಆನಂದವಾಗಿರ್ಲಿ ಅಂತ. ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ. ನೋಡಿ ಇಲ್ಲಿ ಯಾರಿದ್ದಾರೆ. ಹಲೋ, ಹಾಯ್ ಸುಪ್ರಿಯಾ, ಚೆನ್ನಾಗಿದ್ದೀರಾ? ತುಂಬಾ ಚೆನ್ನಾಗಿ. ಯಾವಾಗ ಬಂದ್ರಿ? ನಾವು ಅವಾಗ್ಲೇ ಬಂದ್ವಿ. ಫ್ರೆಂಡ್ಸ್ ಹಾಯ್, ಎಲ್ಲರೂ ಚೆನ್ನಾಗಿದ್ದಾರೆ. ಖಂಡಿತ ಮಾಡ್ತಾರೆ. ಅಂಡ್ ನೋಡಿ ಇವತ್ತು ಯಾರಿದ್ದಾರೆ, ಸುಪ್ರಿಯಾ ವ್ಲಾಗ್ಸ್ ಇನ್ ಕನ್ನಡ ಅವರಿದ್ದಾರೆ. ಬ್ಯೂಟಿಫುಲ್ ಆಗಿ ರೆಡಿ ಆಗಿದ್ದಾರೆ. ಆಮೇಲೆ ಏನ್ ಗೊತ್ತಾ, ನಾವು ನಿನ್ನೆಯಿಂದ ಪ್ಲಾನ್ ಮಾಡ್ತಾ ಇದ್ವಿ. ಫಸ್ಟ್ ನೀನ್ ಮಾಡ್ತೀಯ, ಫಸ್ಟ್ ನಾನು ಯಾವಾಗ ಹೊಡ್ತೀವಿ. ಬಟ್ ಎಷ್ಟು ಪ್ಲಾನ್ ಮಾಡಿ ಹೊರಟಿದೀವಿ ಅಂದ್ರೆ, ಬಟ್ ಅದೇನೋ ಗೊತ್ತಿಲ್ಲ ಏನ್ ಪ್ಲಾನ್ ಮಾಡಿದ್ವಿ ಅದೇನ್ ಸಕ್ಸಸ್ ಎಲ್ಲ ಫ್ಲಾಪೇ. ನಾವು ಪ್ಲಾನ್ ಮಾಡೋದೆಲ್ಲ ಫ್ಲಾಪೇ. ಬಟ್ ಯಾವ್ದು ಪ್ಲಾನ್ ಮಾಡಿರಲ್ವಲ್ಲ ಅದು ಚೆನ್ನಾಗಿ. ಬನ್ನಿ ಎಂಜಾಯ್ ಮಾಡೋಣ. ವೀರ್ ಬೇಬಿ ಪಾರ್ಟಿಗೆ ಬಂದಿದ್ದೀವಿ, ಬರ್ಡೇ ಪಾರ್ಟಿಗೆ. ಜ್ಯೂಸ್ ಮಾತ್ರ ಸಕ್ಕತ್ ಇಷ್ಟ ಆಯ್ತು. ಚಿಯಾ ಸೀಡ್ಸ್ ಹಾಕ್ಬಿಟ್ಟು ಮಾಡಿದ್ದಾರೆ, ಚೆನ್ನಾಗಿದೆ. ಆಮೇಲೆ ಕ್ಯಾಂಟ್ರಿಂಗ್ ಡೀಟೇಲ್ಸ್ ಕೊಡೋಣ, ನಂಗೆ ಇಷ್ಟ ಆಯ್ತು. ಸೊ ಅಟ್ ನಿಮ್ಗೆ ಬೇಕಾದ್ರೆ ಮಾಡಿಸ್ಕೊಳ್ಳಿ, ಪರವಾಗಿಲ್ಲ. ಅಲ್ಲಿ ಸಿಂಬಾ ಬೇಬಿ ಬಂದಿದ್ದಾನೆ. ಆಮೇಲೆ ಲೋಲಾ ಇಲ್ಲಿ ಅಯ್ಯೋ ಇಲ್ಲೇ ಇದ್ದಾನೆ ಲೋಲಾ, ಫಿಶ್ ಜೊತೆ ಆಟ ಆಡ್ತಾರೆ. ಹಾಯ್ ಲೋಲಾ, ಸೇ ಹಲೋ. ಏನ್ ನೋಡ್ತಿದ್ದೀರಾ ನೀವು? ಎಷ್ಟಿದೆ ಫಿಶ್? ಸೋ ಮೆನಿ ಮತ್ತೆ ಸೋ ಮೆನಿ, ತುಂಬಾ ಇದೆ. ನಿಮ್ ಲಚ್ಚು ಎಲ್ಲಿ? ಲಚ್ಚು ನಂದು ಎಲ್ಲ ಎಲ್ಲಿ? ಹಾ ಅಚ್ಚು ಎಲ್ಲೋಯ್ತಮ್ಮ? ಎಲ್ಲೋದ್ರು? ದೊಮ್ಲೂರು ಹೋದ್ರಾ? ನಂದು ಪಿಜ್ಜಾ ಗಜ್ಜಿ. ನಂಗೆ ಪಿಜ್ಜಾ ಬನ್ನಿ ಕೊಡ್ತೀವಿ ಅಂತ. ಎಷ್ಟು ದೂರ ಇದೆ. ಓಕೆ ಬನ್ನಿ ಪಾರ್ಟಿನ ಕಂಟಿನ್ಯೂ ಮಾಡೋಣ. ಅಂಕಲ್ ಜೊತೆ ರೂಪೇಶ್ ಮಾತಾಡ್ತಿದ್ದಾರೆ. ಅಂಡ್ ತುಂಬಾ ಚೆನ್ನಾಗಿದೆ ಲೊಕೇಶನ್. ಸುಹಾಸ್ ಸರ್ಚ್ ಮಾಡಿರತ್ತಾನೆ ಇದು ಅಲ್ಲ, ಸುಹಾಸೆ ಡೆಕೋರೇಷನ್ ಎಲ್ಲ ಮಾಡಿರೋದು. ತುಂಬಾ ಚೆನ್ನಾಗಿ ಮಾಡಿದ್ದಾನೆ. ಅವನ್ನ ತೋರಿಸ್ತಾ ಇಲ್ಲ, ಅವನು 3 ತಿಂಗಳಾದ್ಮೇಲೆ ವಿಡಿಯೋಲ್ ಬರ್ತಾನಂತೆ. ವೆಯ್ಟ್ ಮಾಡಿ. ಎಷ್ಟೊಂದು ಜನ ಸಬ್ಸ್ಕ್ರೈಬರ್ಸ್ ಕೇಳಿದ್ರಿ, ಯಾಕೆ ನೀವು ವ್ಲಾಗ್ನ ಹಾಕಿಲ್ಲ? ಸ್ವಾತಿ ಮಗನ ಬರ್ಡೇ ವ್ಲಾಗ್ ಎಲ್ಲ ಯೂಟ್ಯೂಬರ್ಸ್ ಹಾಕಿದ್ದಾರೆ, ಏನಾಯ್ತು, ಜಗಳ ಆಯ್ತಾ ಅಂತ. ನಾನು ಹಾಕಿರೋ ಟೈಟಲ್ ನೋಡಿ ಎಲ್ರಿಗೂ ಡೌಟ್ ಬಂದಿರುತ್ತೆ ಏನಾಯ್ತು ಅಂತ. ಸೊ ಯಾಕೆ ಇಷ್ಟು ದಿವಸ ನಾನು ವ್ಲಾಗ್ ಹಾಕಿಲ್ಲ? ಎಲ್ಲೋ ಯೂಟ್ಯೂಬರ್ಸು ಬರ್ಡೇ ಆಗಿದ್ದು 1 ವೀಕಲ್ಲೆಲ್ಲ ಪೋಸ್ಟ್ ಮಾಡಿಬಿಟ್ರು, ನಾನು ಯಾಕೆ ಹಾಕಿಲ್ಲ ಅಂತ ನಿಮಗೆಲ್ಲ ಆಬ್ವಿಯಸ್ಲಿ ಡೌಟ್ ಬರುತ್ತೆ. ಅದಕ್ಕಾಗಿ ನಾನು ಟೈಟಲಲ್ಲಿ ಅದೇ ಹಾಕಿದ್ದೀನಿ. ಸೊ ಏನಪ್ಪ ಅಂದರೆ, ಬರ್ಡೇ ಆಗಿದ್ದು ಒಂದು 5-6 ಡೇಸಲ್ಲಿ ವ್ಲಾಗ್ ಅಪ್ಲೋಡ್ ಮಾಡಿಬಿಡ್ಬೋದು ಅಂತ ಅನ್ಕೊಂಡು ನಾನು ಅದ್ರ ನೆಕ್ಸ್ಟ್ ವೀಕ್ ಪೂರ್ತಿ ನಾನು ಪ್ರಮೋಷನಲ್ದೇ ಶೂಟ್ಸ್ ಒಪ್ಕೊಂಡ್ಬಿಟ್ಟಿದ್ದೆ. ಸೊ ಒಪ್ಕೊಂಡಿರೋದನ್ನ ಕ್ಯಾನ್ಸಲ್ ಮಾಡೋದಕ್ಕಾಗಲ್ಲ, ಅಗ್ರಿಮೆಂಟ್ಸ್ ಎಲ್ಲ. ಸೊ ಹಾಗಾಗಿ ಲೇಟಾಗೆ ಹಾಕೋಣ. ಹಾಗೆ ನನ್ನ ಕ್ಲಿಪ್ಪಿಂಗ್ಸ್ ಎಲ್ಲ ಸುಪ್ರಿಯಾ ಕೂಡ ಶೇರ್ ಮಾಡಿದ್ದೆ. ಸೇಮ್ ಕ್ಲಿಪ್ಪಿಂಗ್ಸ್ ಅದರಲ್ಲಿರುತ್ತೆ. ಇನ್ನೇನು ಅಪ್ಲೋಡ್ ಮಾಡೋದು, ಅದು ಬೇರೆ ಎಡಿಟ್ ಮಾಡೋಕ್ಕೆ ಸ್ವಲ್ಪ ಸೋಂಬೇರಿ ಆಗಿಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ದೆ. ಆಗ ರೂಪೇಶ್ ಬೈದರು, ಮೆಮೊರೀಸ್ಗಾದರೂ ಅಟ್ಲೀಸ್ಟ್ ಇರಲಿ, ಅಪ್ಲೋಡ್ ಮಾಡು. ನೆಕ್ಸ್ಟು ಯದುವೀರ್ ದೊಡ್ಡವನಾದ್ಮೇಲೆ ವೀರ್ ಜೊತೆ ಫ್ರೆಂಡ್ಶಿಪ್ ಮಾಡಿದಾಗ ನೋಡು ನಿನ್ನ ಬರ್ಡೇಗೆ ನಾನು ಬಂದಿದ್ದೆ ಅಂತ ಎಲ್ಲ ಅವ್ರವ್ರು ಮಾತಾಡ್ಕೊಳಕ್ಕೆಲ್ಲ ಚೆನ್ನಾಗಿರುತ್ತೆ ಮೆಮೊರೀಸು ಅಂತ ಹೇಳಿದ್ರು. ಹಾಗಾಗಿ ಸರಿ ಓಕೆ ಆಯಿತು ಅಂದ್ಬಿಟ್ಟು ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ. ಅಂತ ತುಂಬಾ ಚೆನ್ನಾಗಿತ್ತು. ನನಗೆ ಸ್ವಾತಿ ಪರ್ಸ್ನಲಿ ಯೂಟ್ಯೂಬರ್ ಫ್ರೆಂಡ್ ಥರ ಇಲ್ಲ. ನಾವಿಬ್ಬರು ಫ್ಯಾಮಿಲಿನೂ ಅಷ್ಟೇ ಸ್ವಂತದ ತುಂಬಾ ಹತ್ತಿರದ ಫ್ಯಾಮಿಲಿ ಥರ ಇದ್ದೀವಿ. ಬರೀ ಸ್ವಾತಿನೇ ಅಲ್ಲ, ಸುಪ್ರಿಯಾ ಆಗಿರ್ಬೋದು, ಲಚ್ಚು ಆಗಿರ್ಬೋದು, ಭವಾನಿ ಆಗಿರ್ಬೋದು, ಸೋನು ಆಗಿರ್ಬೋದು, ಹಾಗೆ ವೀಣಾ ಆಗಿರ್ಬೋದು, ಕೆಲವೊಂದು ಯೂಟ್ಯೂಬರ್ಸ್ ನನಗೆ ತುಂಬ ಪರ್ಸ್ನಲಿ ಹತ್ರದಿಂದ ನನಗೆ ಸ್ವಂತ ಫ್ಯಾಮಿಲಿ ಮೆಂಬರ್ಸ್ ಥರ ನನ್ನ ಜೊತೆ ಇದ್ದಾರೆ. ಸೊ ಎಷ್ಟೊಂದು ಜನ ಅದನ್ನು ಕಾಮೆಂಟ್ ಹಾಕ್ತಾರೆ, ನೀವೆಲ್ಲ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಜೊತೆ ಹೋಗೋದು ನಿಮ್ಮ ವ್ಯೂಸ್ಗೆ, ಆಮೇಲೆ ನಿಮ್ಮ ಒಂದು ಚಾನಲ್ನ ದೊಡ್ಡದು ಮಾಡ್ಕೊಳ್ಳೋದಕ್ಕೆ ಅಂತ. ಆ ಥರ ಇಲ್ಲ, ನಾವು ಆ ಥರ ಮಾಡ್ಕೊಂಡು ಫ್ರೆಂಡ್ಶಿಪ್ ಮಾಡಿದರೆ ಈ ಫ್ರೆಂಡ್ಶಿಪ್ ಇಷ್ಟು ವರ್ಷ ಮುಂದೆ ಬರ್ತಾ ಇರಲಿಲ್ಲ. ಆ್ಯಂಡ್ ಇಷ್ಟು ಹ್ಯಾಪಿಯಾಗಿ ಇರ್ತಾ ಇರಲಿಲ್ಲ. ನೀವೇ ನೋಡ್ಬೋದು ನಾವು ಹೇಗಿರ್ತೀವಿ ಗೊತ್ತಾ, ಅಕ್ಕ ತಂಗಿರ ಥರ ಇರ್ತೀವಿ. ನಿಜ ಹೇಳಬೇಕು ಅಂದರೆ ನಮ್ಮ ಒಂದು ಬಾಧೆಗಳನ್ನೆಲ್ಲ ಅವ್ರ ಜೊತೆ ಶೇರ್ ಮಾಡ್ಕೊಳ್ತೀವಿ, ಅವರ ಒಂದು ಪ್ರಾಬ್ಲಮ್ಸ್ ನಮ್ಮ ಜೊತೆ ಶೇರ್ ಮಾಡ್ಕೊಳ್ತಾರೆ, ಸೊಲ್ಯೂಷನ್ಸ್ನ ಹುಡ್ಕೊಳ್ತೀವಿ. ಬರೀ ಇಷ್ಟೇ ಅಲ್ಲ, ಅದು ಬಿಟ್ಟು ನಮ್ಮ ಪ್ರೊಫೆಷ್ನಲ್ ಆಗಿ ಹೇಗೆ ನಾವಿನ್ನ ಚೆನ್ನಾಗಿ
ಚೆನ್ನಾಗಿ ಬೆಳಿಬೋದು ಅನ್ನೋದನ್ನೆಲ್ಲ ಮಾತಾಡ್ಕೊಳ್ತಾ ಇರ್ತೀವಿ. ಜನಗಳಿಗೆ ಏನಂದ್ರೆ ಅರ್ಥ ಆಗೋದಿಲ್ಲ ಅಷ್ಟೇ, ಬರೀ ವಿಡಿಯೋ ನೋಡ್ಬಿಟ್ಟು ಅವ್ರ ಕ್ಯಾರೆಕ್ಟ್ರು ಅದನ್ನೆಲ್ಲ ಡಿಸೈಡ್ ಮಾಡಿಬಿಡ್ತಾರೆ. ಬಟ್ ಹತ್ರದಿಂದ ನೋಡಿದಾಗೆ ಗೊತ್ತಾಗೋದು ಅವ್ರು ಏನು ಎತ್ತ ಅಂದ್ಬಿಟ್ಟು. ಸರಿ, ಓಕೆ, ಜಾಸ್ತಿ ಮಾತಾಡ್ಬಿಡ್ತಾ ಇದ್ದೀನಿ. ಸೊ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಈಗ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ. ಈಗ ಜಸ್ಟ್ ಊಟಕ್ಕೆ ಬಂದ್ವಿ ನೋಡಿ, ಊಟ ಮಾಡಕ್ ಬಂದಿದ್ದೀವಿ. ತುಂಬಾನೇ ವೆರೈಟೀಸ್ ಇದೆ, ಸ್ವಲ್ಪನೇ ಹಾಕೊ ಬಂದಿದ್ದೀವಿ. ಡಯಟ್ ಮಾಡ್ತಾ ಇದೀವಲ್ಲ ನಾನು ಸುಪ್ರಿಯಾ, ಅದಕ್ಕೆ ಇದು ಒಂದ್ ರೌಂಡ್, ನೆಕ್ಸ್ಟ್ ರೌಂಡ್ ಹೋಗ್ತಿರ್ಗ ಹೋಗೋದು. ನಾನು ಹೇಗ್ ಸಣ್ಣ ಅದೇ ಅಂತ ನಾನು 2 ಕ್ಯಾಮ್ರಾ ನೋಡ್ಕೊಂಡು ಮಾತಾಡ್ತೀನಿ ಆಯ್ತಾ. ಹೇಗ್ ಸಣ್ಣ ಅದೇ ಅಂತ ಈ ತರ ಸಕ್ಕತ್ತಾಗಿ ತಿಂದ್ಬಿಟ್ಟು ನಾನು ಸಣ್ಣ ಆಗಿರೋದು. ಅಂಡ್ ಯದುವೀರ್ ಕೂಡ ಎಂಜಾಯ್ ಮಾಡ್ತಾ ಇದ್ದಾನೆ. ಅಂಡ್ ಬನ್ನಿ, ಹೌದಾ, ಕೇಕ್ ರಾಜ ಅವನು. ಊಟಕ್ಕೆ ಇನ್ನ ಇಬ್ಬರನ್ನ ಕರ್ಕೊಂಡಿದೀವಿ. ಸೋನು ಅವ್ರು ಬಂದಿದ್ದಾರೆ. ಭವಾನಿ ರೆಸ್ಪಾನ್ಸಿಬಿಲಿಟಿ ಮುಗಿಸ್ಬಿಟ್ಟು ಬಂದ್ಲು, ನಂದು ಇನ್ನ ರೆಸ್ಪಾನ್ಸಿಬಿಲಿಟೀಸ್ ಕಂಪ್ಲೀಟ್ ಆಗಿಲ್ಲ. ಇಲ್ಲ, ರೂಪೇಶ್ ಮಾಡ್ತಾವ್ರೆ. ಐಮ್ ಸಾರಿ, ರೂಪೇಶ್ ಮಾಡ್ತಾ ಇದಾರೆ. ಇವರು ಮಾಡಿದ್ದಾರೆ. ಗುಡ್. ಹೆಂಗಿದೆ ಊಟ? ಊಟ ಅಂತೂ ಸಿಕ್ಕಾಪಟ್ಟೆ ಎಮ್ಮೆಯಾಗಿತ್ತು. 2 ಸಲ ಹಾಕಿಸ್ಕೊಂಡು ತಿಂದ್ವಿ. ಹಾಗೆ ಇವರೆಲ್ಲ ಅಂದ್ರೆ ಸುಪ್ರಿಯಾ, ಭವಾನಿ, ಹಾಗೆ ಸೋನು, ವೀಣಾ, ಇವರೆಲ್ಲ ಯೂಟ್ಯೂಬರ್ಸ್ ಕೂಡ. ಸೊ ಇವ್ರನ್ನ ಯಾರು ಹೋಗಿ ಫಾಲೋ ಮಾಡಿಲ್ಲ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅವರು ಕೂಡ ಒಳ್ಳೊಳ್ಳೆ ಕಂಟೆಂಟ್ಸ್ ಆಗಿರೋವಂಥ ವಿಡಿಯೋಸ್ನ ಕೊಡ್ತಾರೆ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಹೊರಡೋವಂಥ ಸಮಯ ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿದ್ವಿ. ತುಂಬಾನೇ ಚೆನ್ನಾಗಿತ್ತು. ಇನ್ಸ್ಟಾಗ್ರಾಮಲ್ಲೆಲ್ಲ ಪೋಸ್ಟ್ ಮಾಡಿದೀವಿ. ಸೊ ಹೋಗಿ ನೋಡಿ, ಅದನ್ನು ಕೂಡ ಲೈಕ್ ಮಾಡಿ, ಓಕೆನಾ? ಸೊ ಬನ್ನಿ, ಇವಾಗ ಮನೆಗೆ ಹೋಗೋಕ್ಕೂ ಮುಂಚೆ ಈ ಥರ ಯದುವೀರು ವೀರ್ ಬೇಬಿ ಆಟ ಆಡ್ತಾ ಇದ್ರು. ನಾವು ಫುಲ್ ಫಂಕ್ಷನ್ ಆಗೋಗೋವರೆಗೂ ಇದ್ದು ಸ್ವಾತಿ ಅವ್ರ ಮನೆ ಹತ್ರ ಹೋಗಿ ಕೆಲವೊಂದು ಐಟಮ್ಸ್ ಎಲ್ಲ ಕೊಡೋದಿತ್ತು, ಅದೆಲ್ಲ ಹೋಗಿ ಕೊಟ್ಬಿಟ್ಟು ನಂತರ ನಾವು ಮನೆಗೆ ಹೋಗಿದ್ದು. ಎಷ್ಟು ಸಕ್ಕದಾಗಿತ್ತು ಗೊತ್ತಾ, ಸ್ವಂತ ನಮ್ಮ ಫಂಕ್ಷನ್ ತರ ಫೀಲ್ ಆಯ್ತು ನನಗೆ. ಎಲ್ಲರೂ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಅಂಡ್ ರಿಟರ್ನ್ ಗಿಫ್ಟ್ ಕೂಡ ತುಂಬಾನೇ ಚೆನ್ನಾಗಿತ್ತು. ಏನ್ ಕೊಟ್ಟರು ರಿಟರ್ನ್ ಗಿಫ್ಟ್ ಅಂದ್ಬಿಟ್ಟು ನಾನು ಮುಂದಿನ ವ್ಲಾಗಲ್ಲಿ ಹಾಕ್ತೀನಿ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಫ್ರೆಂಡ್ಸ್, ಯೂಟ್ಯೂಬ್ ಫ್ರೆಂಡ್ಸ್ ಅವ್ರ ಚಾನಲ್ಸ್, ಎಲ್ಲ ಚಾನಲ್ಸು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಲಿ ಸಿಗ್ತೀನಿ. ಬಾಯ್.